ಈ ಎರಡು ದೇಶಗಳ ನಡುವೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6:30ಕ್ಕೆ ಕೇಂದ್ರ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆಯುವಂತಹ ಸಂಪುಟ ಸಭೆ ಇದು. ಭಾರತ ಹಾಗೆ ಪಾಕಿಸ್ತಾನ ನಡುವೆ ಬಿಗುವಿನ ಪರಿಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ತುರ್ತಾಗಿ ಈ ರೀತಿಯಾಗಿ ಕರೆಯಲಾಗಿದೆ ಒಂದು ಸಚಿವ ಸಂಪುಟ ಸಭೆಯನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಸಚಿವರು ಕೂಡ ಭಾಗಿಯಾಗ್ತಾರೆ. ಪಾಕಿಸ್ತಾನದ ವಿರುದ್ಧವಾಗಿ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರ ಅಥವಾ ಉಗ್ರರ ದಮನ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆ ಏನಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬಹುದಾದಂತಹ ಚಾನ್ಸಸ್ ಇದೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆಯುವಂತಹ ಸಭೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆನೂ ಕೂಡ ನಾವು ಗಮನಿಸ್ತಾ ಇದ್ವಿ, ಸರಣಿ ಸಭೆಗಳನ್ನ ನಡೆಸಲಾಗಿತ್ತು. ಆದ್ರೆ ಈ ಭದ್ರತೆಗೆ ಸಂಬಂಧಪಟ್ಟಂತ ಸಭೆಗಳು ಮಾತ್ರ ನಡೀತಾ ಇದ್ವು ಮೊನ್ನೆಯಿಂದನೂ ಕೂಡ ನಾವು ಗಮನಿಸಿದಂತೆ. ಬಟ್ ಇವತ್ತು ಸಚಿವ ಸಂಪುಟ ಸಭೆಯನ್ನ ನಡೆಸಲಾಗ್ತಾ ಇದೆ. ಬಹುಶಃ ಎಲ್ಲ ಆಯಾ ಇಲಾಖೆಗಳು ಕೂಡ ಹೇಗೆ ಸನ್ನದ್ಧ ಆಗ್ಬೇಕಾಗುತ್ತವೆ ಮುಂಬರುವಂತ ಸಿಚುವೇಶನ್ಗೆ, ಈ ತರದೆಲ್ಲವೂ ಕೂಡ ನಿರ್ಧರಿತ ಆಗ್ಬೋದಂತ ಚಾನ್ಸಸ್ ಇದೆ. ಚಂದ್ರಮೋಹನ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಚಂದ್ರಮೋಹನ್, ನೀವು ಹೇಳ್ತಾ ಇದ್ರಿ ಒಂದ್ ಕಡೆ ಪಾಕಿಸ್ತಾನ ಏನ್ ಸಂದೇಶ ಕೊಡ್ತಾ ಇದೆ ಅಂತ, ಅದ್ರ ಜೊತೆಗೆ ಈಗ ಸಚಿವ ಸಂಪುಟ ಸಭೆ ಇದೆಯಲ್ಲ, ಇದ್ರಲ್ಲಿ ನಾವು ಏನ್ ನಿರೀಕ್ಷೆ ಮಾಡಬಹುದು? ಈ ತರದ ಸಭೆಯನ್ನು ತುರ್ತಾಗಿ ಕರೆದಿರುವಂತ ಕಾರಣ ಏನಿರಬಹುದು ಅನ್ನುವಂಥದ್ದಕ್ಕೆ ಚಂದ್ರಮೋಹನ್. ಮಲ್ತೇಶ್, ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಬಿಗುವಿನ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದಾಗಿ ಈಗ ಭಾರತ ಮುಂದೆ ಯಾವ ಹೆಜ್ಜೆಯನ್ನು ಇಡಬೇಕು, ಶಾಂತಿಯ ಹೆಜ್ಜೆಯನ್ನು ಇಡಬೇಕಾ, ಈಗ ಪಾಕಿಸ್ತಾನಕ್ಕೆ ಮತ್ತಷ್ಟು ಪಾಠ ಕಲಿಸ್ತಕ್ಕಂತಹ ಕಠಿಣ ತೀರ್ಮಾನಗಳನ್ನ ಕೈಗೊಳ್ಬೇಕಾ ಅನ್ನೋದ್ರ ಬಗ್ಗೆ ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಇದ್ರ ಬಗ್ಗೆ ಚರ್ಚೆ ನಡೆಸಲಿಕ್ಕಾಗಿನೇ ಇವತ್ತು ಸಂಜೆ 6:30ಕ್ಕೆ ಕೇಂದ್ರದ ಕ್ಯಾಬಿನೆಟ್ ಸಭೆನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ಮುಖ್ಯವಾಗಿ ಈಗ ಪಾಕಿಸ್ತಾನ ಶಾಂತಿ ಆಹ್ವಾನ ನೀಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಕೂಡ ಈಗ ಪಾಕಿಸ್ತಾನದ ವಶದಲ್ಲಿದ್ದಾರೆ. ಅವರನ್ನ ಸುರಕ್ಷಿತವಾಗಿ ಹೇಗೆ ಬಿಡಿಸ್ಕೊಂಡು ಬರಬೇಕು, ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ಏರಿ ಮಾತುಕತೆಯನ್ನು ನಡೆಸಿ ಬಿಡಿಸ್ಕೊಂಡು ಬರ್ಬೇಕಾ, ಇಲ್ವೇ ಬೇರೆ ಏನಾದ್ರೂ ಪಾಕಿಸ್ತಾನದ ವಿರುದ್ಧ ಮತ್ತಷ್ಟು ತೀವ್ರವಾದಂತಹ ಏರ್ ಸ್ಟ್ರೈಕ್ ಗಳನ್ನ ಅಥವಾ ಮಿನಿ ಯುದ್ಧವನ್ನೇ ನಡೆಸಿ ಅಭಿನಂದನ್ ಅವರನ್ನ ಬಿಡಿಸ್ಕೊಂಡು ಬರ್ಬೇಕಾ, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಇಲ್ವೇ ಅಂತಾರಾಷ್ಟ್ರೀಯ ಸಮುದಾಯದ ಮೂಲಕವಾಗಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನ ಏರಿ ಅಭಿನಂದನ್ ಅವರನ್ನ ಬಿಡಿಸ್ಕೊಂಡು ಬರ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನು ನಡೆಸತಕ್ಕಂತಹ ನಿರೀಕ್ಷೆ ಇದೆ. ಈ ಹಿಂದೆ 1999ರಲ್ಲೂ ಕೂಡ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪೈಲಟ್ ನಚಿಕೇತ್ ಕೂಡ ಇದೇ ರೀತಿಯಲ್ಲಿ ಪಾಕಿಸ್ತಾನದ ಭೂಪ್ರದೇಶಕ್ಕೆ ಹೋಗಿದ್ರು. ಅವರನ್ನ 8 ದಿನಗಳಲ್ಲಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕರೆತರಲಾಗಿತ್ತು. ಆಗ ಅಂತಾರಾಷ್ಟ್ರೀಯ ಸಮುದಾಯ ಮತ್ತು ಮಾಧ್ಯಮಗಳು ಕೂಡ ಪಾಕಿಸ್ತಾನದ ಮೇಲೆ ಒತ್ತಡ ಏರಿದ್ರಿಂದಾಗಿ ಪಾಕಿಸ್ತಾನ ನಚಿಕೇತ್ ಅವರನ್ನ ಸುರಕ್ಷಿತವಾಗಿ ಬಿಟ್ಟು ಕಳಿಸಿತ್ತು. ಈಗಲೂ ಕೂಡ ಅದೇ ಮಾರ್ಗವನ್ನ ಅನುಸರಿಸಬೇಕಾ, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ನಡೆಸತಕ್ಕಂತಹ ನಿರೀಕ್ಷೆ ಇದೆ. ಹೀಗಾಗಿ ಇವತ್ತು ಸಂಜೆ ನಡೆಸತಕ್ಕಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಯಾವ್ದಾದ್ರೂ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಈಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ ಇಲ್ವೇ ಶಾಂತಿಯತ್ತ ಹೋಗುವ ತೀರ್ಮಾನವನ್ನ ಭಾರತ ಕೈಗೊಳ್ಳುತ್ತಾ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿದೆ. ಮಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.